ನಮಸ್ಕಾರ. ಕೆಸಿಎನ್ ಜಿಲ್ಲಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಕಾಸರಗೋಡು ಮುಗ್ರಾಲ್ನಲ್ಲಿ ಅಂತರರಾಜ್ಯ ಕಾರ್ಮಿಕನ ಮೇಲೆ ಭೀಕರ ಹಲ್ಲೆ. ಆರೋಪಿಗಳಿಂದ ಯುವಕನಿಗೆ ಸೀಮೆಎಣ್ಣೆ ಸುರಿದು ಬೆಂಕಿ ಹಚ್ಚಲು ಯತ್ನ. 1 ಕೋಟಿ ರೂಪಾಯಿ ಮೌಲ್ಯದ ಚಿನ್ನ ನೀಡುವುದಾಗಿ ಭರವಸೆ ನೀಡಿ 93 ಲಕ್ಷ ರೂಪಾಯಿ ವಂಚಿಸಲಾಗಿದೆ ಎಂದು ದೂರು. ಕಾಸರಗೋಡಿನ ವೈದ್ಯ ಸೇರಿದಂತೆ ಇಬ್ಬರ ವಿರುದ್ಧ ಪ್ರಕರಣ ದಾಖಲು. ಜಿಲ್ಲೆಯಲ್ಲಿ +1 ತರಗತಿಗಳು ಪ್ರಾರಂಭವಾದ ಕೆಲವೇ ದಿನಗಳಲ್ಲಿ ಭುಗಿಲೆದ್ದ ರ್ಯಾಗಿಂಗ್ ವಿವಾದ. ವಿದ್ಯಾನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ರ್ಯಾಗಿಂಗ್ಗೆ ಸಂಬಂಧಿಸಿ 20 ಮಂದಿ ವಿರುದ್ಧ ಪ್ರಕರಣ ದಾಖಲು. ಕಾಸರಗೋಡು ಮಡಿಕೇಯಿನಲ್ಲಿ ಕೆಎಸ್ಇಬಿ ಉದ್ಯೋಗಿಯೊಬ್ಬರು ವಿದ್ಯುತ್ತಾಘಾತದಿಂದ ಸಾವು. ಕೊಲ್ಲೂರಿನ ಮಧುರಂಬಾಡಿ ನಿವಾಸಿ ಭರತನ್ ಮೃತಪಟ್ಟ ದುರ್ದೈವಿ. ಕಾಸರಗೋಡಿನ ಮಡೋನಾ ಎಯುಪಿ ಶಾಲೆಯ ನೂತನ ಅಡುಗೆ ಮನೆಯ ಉದ್ಘಾಟನೆ. ಶಾಸಕ ಕಲ್ಲಟ್ರ ಮಾಹಿನ್ ಹಾಜಿಯವರಿಂದ ಉದ್ಘಾಟನೆ. ಕಯ್ಯಾರ ಕಿಂಗಣ್ಣ ರೈ ಸ್ಮಾರಕ ಕನ್ನಡ ಭವನ ಉದ್ಘಾಟನಾ ಪೂರ್ವಭಾವಿ ಸಭೆ. ಕರ್ನಾಟಕ ಗಡಿ ಪ್ರಾದೇಶಿಕ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಸೋಮಣ್ಣ ಬೇವಿನ ಮರದ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಹಲವು ಮಂದಿ ಭಾಗಿ. ವಾರ್ತೆಗಳು ವಿವರವಾಗಿ. ಕಾಸರಗೋಡು ಕುಂಬಳೆ ಮೊಗ್ರಾಲ್ ಪ್ರದೇಶದಲ್ಲಿ ಅಂತರರಾಜ್ಯ ಕಾರ್ಮಿಕ ಅಬ್ದುಲ್ ಗಫೂರ್ ಎಂಬ ಯುವಕನ ಮೇಲೆ ಭೀಕರ ಹಲ್ಲೆ ನಡೆದಿದೆ. ಯುವತಿಯೊಬ್ಬಳ ನೇತೃತ್ವದ 4 ತಂಡ ಈ ದಾಳಿ ನಡೆಸಿದೆ. ಆರೋಪಿಗಳು ಯುವಕನಿಗೆ ಸೀಮೆಎಣ್ಣೆ ಸುರಿದು ಬೆಂಕಿ ಹಚ್ಚಲು ಯತ್ನಿಸಿದ್ದಾರೆ. ಕುಂಬಳೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಮೊಗ್ರಾಲ್ನಲ್ಲಿ ಯುವಕನನ್ನು ತಡೆದು ನಿಲ್ಲಿಸಿ ದೇಹದ ಮೇಲೆ ಸೀಮೆಎಣ್ಣೆ ಸುರಿದು ಕೊಲೆ ಮಾಡಲು ಯತ್ನಿಸಲಾಗಿದೆ. ಗಂಭೀರವಾಗಿ ಸುಟ್ಟ ಗಾಯಗಳಿಂದ ಯುವಕನನ್ನು ಕುಂಬಳೆ ಜಿಲ್ಲಾ ಸಹಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಕರ್ನಾಟಕದ ಹುಬ್ಬಳ್ಳಿ ಮೂಲದ ಹಲವು ವರ್ಷಗಳಿಂದ ಮೊಗ್ರಾಲ್ ಕೊಪ್ಪಳದ ಬಾಡಿಗೆ ಕ್ವಾರ್ಟರ್ಸ್ನಲ್ಲಿ ವಾಸಿಸುತ್ತಿರುವ ಅಬ್ದುಲ್ ಗಫೂರ್ ಈ ದಾಳಿಗೆ ಬಲಿಯಾಗಿದ್ದಾರೆ. ಬೆಳಿಗ್ಗೆ 5:30 ಸುಮಾರಿಗೆ ಮೊಗ್ರಾಲ್ ರೈಲ್ವೆ ಅಂಡರ್ ಪಾಸ್ನಲ್ಲಿ ಈ ಘಟನೆ ನಡೆದಿದೆ. ಸಾರನೆ ಮೇಸ್ತ್ರಿ ಎಂದಿನಂತೆ ಕ್ವಾರ್ಟರ್ಸ್ನಿಂದ ರಾಷ್ಟ್ರೀಯ ಹೆದ್ದಾರಿ ಕಡೆಗೆ ನಡೆದು ಹೋಗುತ್ತಿದ್ದರು. ರೈಲ್ವೆ ಅಂಡರ್ ಪಾಸ್ ತಲುಪಿದಾಗ ಸಮೀಪದ ಪೊದೆಗಳಲ್ಲಿ ಅಡಗಿಕೊಂಡಿದ್ದ 4 ಜನರ ಗುಂಪು ಹಾರಿ ಬಿದ್ದು ಅವರನ್ನು ತಡೆದರು. ಈ ಮಧ್ಯೆ ಒಬ್ಬರು ಅಬ್ದುಲ್ ಗಫೂರ್ ದೇಹದ ಮೇಲೆ ಸೀಮೆಎಣ್ಣೆ ಸುರಿದಿದ್ದು ಇನ್ನೊಬ್ಬ ಬೆಂಕಿ ಹಚ್ಚಿದ್ದಾನೆ. ಬೆಂಕಿ ಹರಡುತ್ತಿದ್ದಂತೆ ಅಬ್ದುಲ್ ಗಫೂರ್ ಅವರನ್ನು ಬಿಟ್ಟು ಆರೋಪಿಗಳು ಪಾರಾರಿಯಾಗಿದ್ದಾರೆ. ಯುವಕನ ಕಿರುಚಾಟ ಕೇಳಿ ಸ್ಥಳೀಯರು ಬೆಂಕಿ ನಂದಿಸಿ ಜಿಲ್ಲಾ ಸಹಕಾರಿ ಆಸ್ಪತ್ರೆಗೆ ಕರೆದೊಯ್ದರು. ಅಬ್ದುಲ್ ಗಫೂರ್ ಅಪಾಯದಿಂದ ಪಾರಾಗಿದ್ದಾರೆ. ಶರವಣನ್, ಲಿಂಗಂ, ಮೇರಿ ಇನ್ನೊಬ್ಬ ವ್ಯಕ್ತಿ ದಾಳಿ ನಡೆಸಿದ್ದಾರೆ ಎಂದು ಅಬ್ದುಲ್ ಗಫೂರ್ ಹೇಳಿದ್ದಾರೆ. ಸಾರಣೆ ಮೇಸ್ತ್ರಿಯಾಗಿದ್ದಾರೆ ಅಬ್ದುಲ್ ಗಫೂರ್. ಸೀತಂಗೋಳಿಯ ಕಟ್ಟಡವೊಂದಕ್ಕೆ ಸಾರಣೆ ಕೆಲಸ ಮಾಡಿದ್ದಕ್ಕಾಗಿ ಆರೋಪಿಗಳಿಗೆ 3,000 ರೂಪಾಯಿ ಬಾಕಿ ಇದೆ ಎಂದು ಹೇಳುತ್ತಾರೆ. ಕೆಲಸ ವಹಿಸಿಕೊಟ್ಟ ಎಂಜಿನಿಯರ್ 18,000 ರೂಪಾಯಿ ಬಾಕಿ ನೀಡಲಿದ್ದಾರೆ. ಈ ಹಣ ಲಭಿಸಿದ ಬಳಿಕ ಕೆಲಸಗಾರರಿಗೆ ನೀಡುವುದಾಗಿ ಅಬ್ದುಲ್ ಗಫೂರ್ ಹೇಳಿದ್ದಾರೆ. ಪೊಲೀಸ್ ಎಂದು ಹೇಳಿಕೊಂಡು ಒಬ್ಬ ಫೋನ್ ಮೂಲಕ ಬೆದರಿಕೆ ಹಾಕಿದ್ದಾನೆ ಎಂದು ದಾಳಿಗೆ ಬಲಿಯಾದ ಅಬ್ದುಲ್ ಗಫೂರ್ ಹೇಳಿಕೊಂಡಿದ್ದಾರೆ. ಆರೋಪಿಗಳ ಸಂಘವನ್ನು ಹುಡುಕಲು ಕುಂಬಳೆ ಪೊಲೀಸರು ತನಿಖೆ ಆರಂಭಿಸಿದ್ದಾರೆ. ತಲಂಗರ ಮಾಲಿಕ್ ದಿನಾರ್ ಮಸೀದಿಯ ಸಮೀಪದ ಕ್ವಾರ್ಟರ್ಸ್ನಲ್ಲಾಗಿದೆ ಮೇರಿ ಹಾಗೂ ಉಳಿದವರ ಜೀವನ. ಆರೋಪಿಗಳನ್ನು ಬಂಧಿಸಲು ಪೊಲೀಸರು ತನಿಖೆಯನ್ನು ತೀವ್ರಗೊಳಿಸಿದ್ದಾರೆ. ನ್ಯೂಸ್ ಬ್ಯೂರೋ ಕಾಸರಗೋಡು. 1 ಕೋಟಿ ರೂಪಾಯಿ ಮೌಲ್ಯದ ಚಿನ್ನ ನೀಡುವುದಾಗಿ ಭರವಸೆ ನೀಡಿ 93 ಲಕ್ಷ ರೂಪಾಯಿ ವಂಚಿಸಿದ ದೂರಿನ ಮೇರೆಗೆ ಕಾಸರಗೋಡಿನ ವೈದ್ಯ ಸೇರಿದಂತೆ ಇಬ್ಬರ ವಿರುದ್ಧ ಪ್ರಕರಣ ದಾಖಲಾಗಿದೆ. ಹೊಸದುರ್ಗ ಪೊಲೀಸರು ಡಾಕ್ಟರ್ ಮೊಹಮ್ಮದ್ ಸಹೀರ್ ಹಾಗೂ ಅಬ್ದುಲ್ಲಾ ಎಂಬಿವರ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. 1 ಕೋಟಿ ರೂಪಾಯಿಗೂ ಹೆಚ್ಚು ಮೌಲ್ಯದ ಚಿನ್ನವನ್ನು ನೀಡುವುದಾಗಿ ಭರವಸೆ ನೀಡಿ ಆಭರಣ ವ್ಯಾಪಾರಿಯೊಬ್ಬರಿಂದ 93 ಲಕ್ಷ ರೂಪಾಯಿಗಳನ್ನು ವಂಚಿಸಲಾಗಿದೆ ಎಂದು ದೂರು ವರದಿಯಾಗಿದೆ. ಕುಂಬಳೆ ಎಸ್ ಗೋಲ್ಡ್ ಜ್ಯುವೆಲರಿ ಮಾಲಕ ಮೊಗ್ರರ್ ಅಹಮದ್ ನಗರದ ತಾಹಿರಾ ಮಂಜಲ್ನ ಯೂಸಫ್ ಕೋಟಾ ಅವರ ದೂರಿನ ಮೇರೆಗೆ ಹೊಸದುರ್ಗ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಕಾಸರಗೋಡಿನ ಡಾಕ್ಟರ್ ಮೊಹಮ್ಮದ್ ಸಾಹಿರ್ ಹಾಗೂ ಅಬ್ದುಲ್ಲಾ ಎಂಬುವರ ವಿರುದ್ಧ ಪ್ರಕರಣ ದಾಖಲಾಗಿರುವುದು. ಆಭರಣ ವ್ಯಾಪಾರಿಯಾಗಿರುವ ದೂರುದಾರರು ಹಳೆಯ ಚಿನ್ನವನ್ನು ಖರೀದಿಸಿ ಮಾರಾಟ ಮಾಡುವ ಕೆಲಸವನ್ನು ನಿರ್ವಹಿಸುತ್ತಿದ್ದರು. ಹೊಸದುರ್ಗ ಪೊಲೀಸರಿಗೆ ನೀಡಿದ ದೂರಿನಲ್ಲಿ ಒಂದು ದಿನ ವೈದ್ಯರು ಹಾಗೂ ಸ್ನೇಹಿತ ದೂರುದಾರರಿಗೆ ಕರೆ ಮಾಡಿ ತಮ್ಮ ಬಳಿ 1 ಕೋಟಿ ರೂಪಾಯಿಗೂ ಹೆಚ್ಚು ಮೌಲ್ಯದ ಚಿನ್ನವಿದೆ ಎಂದು ನಂಬಿಸಿದ್ದಾರೆ ಎಂದು ತಿಳಿಸಲಾಗಿದೆ. 2026 ಮೇ 17ರಂದು ಕಾಂಜಂಗಾಡಿನ ಚಿತ್ತಾರಿಯಲ್ಲಿರುವ ಹೋಟೆಲ್ ಬಳಿ 93 ಲಕ್ಷ ರೂಪಾಯಿಗಳನ್ನು ಹಸ್ತಾಂತರಿಸಲಾಗಿತ್ತು. ಹಣವನ್ನು ಪಡೆದ ಬಳಿಕ ಚಿನ್ನ ಅಥವಾ ಹಣವನ್ನು ನೀಡದೆ ವಂಚಿಸಿದ್ದಾರೆ ಎಂದು ದೂರಿನಲ್ಲಿ ತಿಳಿಸಲಾಗಿದೆ. ಹಣವನ್ನು ಹಿಂತಿರುಗಿಸುವಂತೆ ಕೇಳಿದಾಗ ಬೆದರಿಕೆ ಹಾಕಲಾಗಿದೆ ಎಂದು ದೂರುದಾರರು ಆರೋಪಿಸಿದ್ದಾರೆ. ನ್ಯೂಸ್ ಬ್ಯೂರೋ ಕಾಸರಗೋಡು. ಕಾಸರಗೋಡು ಜಿಲ್ಲೆಯಲ್ಲಿ +1 ತರಗತಿಗಳು ಪ್ರಾರಂಭವಾದ ಕೆಲವೇ ದಿನಗಳಲ್ಲಿ ಕುಂಬಳೆ ಎಡನೀರಿನ ಬಳಿಕ ಬೆಳ್ಳೂರಿನಲ್ಲಿ ರ್ಯಾಗಿಂಗ್ ಘಟನೆಗಳು ವರದಿಯಾಗಿವೆ. ಇದು ಪೋಷಕರಲ್ಲಿ ಕಳವಳವನ್ನು ಉಂಟು ಮಾಡಿದೆ.
ವಿದ್ಯಾನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇಂತಹ ರ್ಯಾಗಿಂಗ್ಗೆ ಸಂಬಂಧಿಸಿ 20 ಜನರ ವಿರುದ್ಧ ಪ್ರಕರಣ ದಾಖಲಾಗಿದೆ. ಕಾಸರಗೋಡು ಜಿಲ್ಲೆಯಲ್ಲಿ +1 ತರಗತಿಗಳು ಪ್ರಾರಂಭವಾದ ಬಳಿಕ ರ್ಯಾಗಿಂಗ್ ವ್ಯಾಪಕವಾಗಿದೆ. ಕುಂಬ್ಳೆ ಸರ್ಕಾರಿ ಹೈಯರ್ ಸೆಕೆಂಡರಿ ಶಾಲೆಯ 9ನೇ ತರಗತಿಯ ವಿದ್ಯಾರ್ಥಿ ಎಡನೀರು ಸರ್ಕಾರಿ ಹೈಯರ್ ಸೆಕೆಂಡರಿ ಶಾಲೆಯ +1 ವಿದ್ಯಾರ್ಥಿಯ ಮೇಲೆ ಕ್ರೂರವಾಗಿ ಹಲ್ಲೆ ನಡೆಸಿದ ಘಟನೆಯ ಬಳಿಕ ಬೆಳ್ಳೂರು ಸರ್ಕಾರಿ ಹೈಯರ್ ಸೆಕೆಂಡರಿ ಶಾಲೆಯಲ್ಲಿಯೂ ರ್ಯಾಗಿಂಗ್ ವರದಿಯಾಗಿದೆ. ವಿಳಿಂಜ ನಿವಾಸಿ 16 ವರ್ಷದ ಯುವಕ ಹಾಗೂ ಬೆಳ್ಳೂರು ಶಾಲೆಯ +1 ವಿದ್ಯಾರ್ಥಿ ಹಲ್ಲೆಗೆ ಒಳಗಾಗಿದ್ದಾನೆ. ಶರ್ಟ್ ಮೇಲಿನ ಬಟನ್ ಹಾಕದಿದ್ದಕ್ಕಾಗಿ ಸುಮಾರು 4 +2 ವಿದ್ಯಾರ್ಥಿಗಳು +1 ವಿದ್ಯಾರ್ಥಿಯನ್ನು ಒದ್ದು ಥಳಿಸಿದ್ದಾರೆ ಎಂದು ವರದಿಯಾಗಿದೆ. ಹಲ್ಲೆಗೊಳಗಾದ ವಿದ್ಯಾರ್ಥಿಯನ್ನು ಮುಳ್ಳೇರಿಯಾ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಶಾಲಾ ಅಧಿಕಾರಿಗಳು ಹಾಗೂ ವಿದ್ಯಾರ್ಥಿ ಹಲ್ಲೆಗೆ ಸಂಬಂಧಿಸಿದಂತೆ ಆದೂರು ಪೊಲೀಸರಿಗೆ ದೂರು ನೀಡಿದ್ದಾರೆ. സ്കൂൾ 8:30 മണിക്ക് വിട്ടത് 8:45 ആകുമ്പോൾ സ്കൂളിലേക്ക് എത്തിന്. പിന്നെ കുറച്ച് കഴിയുമ്പോഴേക്ക് ടീച്ചർ വിളിച്ച് എന്നെ മാസ്റ്ററും വിളിച്ച് ഒരു 9:30 മണീൻ്റെ ഉള്ളിൽ നോക്കുമ്പോൾ 9:10 ഓന് മുകളിൽ സ്കൂളിൽ എൻ്റെ ക്ലാസ്സിൽ പോയി ബാഗ് വെച്ചിട്ട് താഴെ വന്ന് വെള്ളം കുടിക്കുന്ന സമയത്ത് 2 കുട്ടികൾ വന്നിട്ട് പറഞ്ഞാലോ നീ ബട്ടൺ ഇടുമെന്ന് പറഞ്ഞാലോ ബട്ടൺ ഇടാൻ സൗകര്യമില്ല എന്ന് പറഞ്ഞാലാണ് സൗകര്യമില്ലടാന്ന് പറഞ്ഞിട്ട് അടിച്ച് മുഖത്തേക്ക് അടിച്ച് പിന്നെ 2 കുട്ടികൾ വന്നു 4 കുട്ടികളായി 4 കുട്ടികൾ കൂടിയിട്ട് ഇവനെ അടിച്ച് പിന്നെ കൂട്ടത്തോടെ വന്ന് ചെയ്താക്കുമ്പോൾക്ക് പിന്നെ നെഞ്ഞിക്ക് ചവിട്ടി കാൽക്ക് പരിക്ക് ചങ്കിലേക്ക് പിന്നെ ഈ കൈ ഒന്ന് താഴ്ത്തുമീത്ത പോകുന്നില്ല. ഇനിയിപ്പോൾ എക്സ്റേ എടുത്തിട്ടുണ്ട്, എന്ത് കഥയെന്ന് അറിയില്ല. പോലീസിന് പരാതി കൊടുത്തിട്ടുണ്ട്. മുള്ളേരിയ ഗവൺമെൻറ് ഹോസ്പിറ്റലിൽ പോയിട്ട് ഇപ്പോൾ എടുക്ക് വന്നത്. ഇവിടെ അഡ്മിറ്റ് ആക്കണോ എന്തെന്ന് അറിയില്ല. ഇപ്പോൾ വയറ് വേദനയുണ്ട്, വയറിൻ്റെ സ്കാനിങ് എടുക്കണമെന്ന് പറഞ്ഞു. അതിൻ്റെ സ്കാനിങ് ഇവിടെ ഇല്ല, പുറത്ത് പോയിട്ട് എടുക്കണമെന്നാണ് ഇപ്പോൾ ഇത് രാവിലെ 9 മണിക്ക് ഇന്ന് രാവിലെ 9 മണിക്ക് ആദൂർ പോലീസ് സ്റ്റേഷനിൽ. അത് നമ്മളെ പരിധി മറ്റു ചാലിലുള്ളത് ബദിയെടുക്ക പോലീസ് സ്റ്റേഷനാണ്. ഈ ബുള്ളൂർ സ്കൂളിൽ വരുന്നത് കൊണ്ട് നമുക്ക് ആദൂർ പോലീസ് സ്റ്റേഷനിലാണ് നമ്മൾ ഇത് കൊടുത്തിട്ടുള്ളത്. ഓരെല്ലാം ശക്തമായിട്ട് ഇനി നടപടി എടുക്കണമെന്ന് തന്നെ പറയുന്നത്. മാസ്റ്റർ ടീച്ചറെല്ലാം നമ്മളൊപ്പം തന്നെ നിന്നിട്ടുണ്ട്. പിള്ളേർ ഭയങ്കര മാസ്റ്റർമാർക്ക് ടീച്ചർമാർക്ക് ആര് പോയെങ്കിലും പിള്ളേർ എതിർ തന്നെ പറയുന്നുണ്ട്. ഭയങ്കര +2ൻ്റെ പിള്ളേർക്ക് ഭയങ്കര ഇതുണ്ട്. ಬೆಳ್ಳೂರು ಶಾಲೆಯ +1 ಹಾಗೂ +2 ವಿದ್ಯಾರ್ಥಿಗಳ ನಡುವೆ ಬಸ್ಸಿನೊಳಗೆ ಜಗಳ ನಡೆದಿತ್ತು. ಮತ್ತೆ ತೊಂದರೆಯಾಗುವ ಸಾಧ್ಯತೆ ಇದೆ ಎಂಬ ಸೂಚನೆ ಬಂದ ಬಳಿಕ +2 ವಿದ್ಯಾರ್ಥಿಗಳಿಗೆ ರಜೆ ನೀಡಲಾಗಿತ್ತು. ಸಮಸ್ಯೆಗೆ ಸಂಬಂಧಿಸಿದಂತೆ ಶುಕ್ರವಾರ PTA ಸಭೆ ನಡೆಯಬೇಕಿದ್ದಾಗ +1 വിദ്യാർത്ഥിಯ ಮೇಲೆ ದಾಳಿ ನಡೆಸಲಾಗಿದೆ. കാലത്തെ ക്ലാസ്സിൽ പോയി ബാഗ് വെച്ചിട്ട് വെള്ളം കുടിക്കാൻ വന്ന അപ്പോഴേക്ക് +2കാർ വന്നിട്ട് ബട്ടൺ ഇടാൻ പറഞ്ഞു. അതിൽ പറ്റില്ല, ഓറ് കൂട്ടിയിട്ടാണ് പറ്റില്ല എന്ന് പറയുമ്പോൾ അടിച്ച് ഫസ്റ്റ് ഒരാൾ തന്നെയാണ്, 2 ആൾ വന്ന പിന്നെ അതിൻ്റെ ബാക്കിൽ കൂട്ടത്തോടെ വന്ന് തല്ലി നെഞ്ഞിക്ക് ചവിട്ടില്ല ചെയ്ത് കൈ നെഞ്ഞി കാലിക്ക് മുറിയതിന് ബാൻഡേജ് ഇട്ടിട്ടുണ്ട്, തൽക്കടിയുണ്ട്. ಮಂಗಳವಾರ ಮಧ್ಯಾಹ್ನ 11 ಗಂಟೆ ಸುಮಾರಿಗೆ ಎಡನೀರು ಸರ್ಕಾರಿ ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ ಹಲ್ಲೆಗೊಳಗಾದ +1 ವಿದ್ಯಾರ್ಥಿಯ ದೂರಿನ ಮೇರೆಗೆ ವಿದ್ಯಾನಗರ ಪೊಲೀಸರು 20 +2 ವಿದ್ಯಾರ್ಥಿಗಳ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ದೂರುದಾರ ವಿದ್ಯಾರ್ಥಿಯನ್ನು ತಡೆದು ಕೈ ಹಿಡಿದು ತಿರುಗಿಸಿ ತಳ್ಳಿ ಒದ್ದು ಗಾಯಗೊಳಿಸಿದ್ದಾರೆ ಎಂದು ಪ್ರಕರಣದಲ್ಲಿ ಆರೋಪಿಸಲಾಗಿದೆ. ಕುಂಬ್ಳೆ ಸರ್ಕಾರಿ ಹೈಯರ್ ಸೆಕೆಂಡರಿ ಶಾಲೆಯ 9ನೇ ತರಗತಿಯ ವಿದ್ಯಾರ್ಥಿಯ ಮೇಲೆ ಕಳೆದ ದಿನ ಹಲ್ಲೆ ನಡೆಸಲಾಗಿತ್ತು. ಶಾಲೆಯಿಂದ ಮನೆಗೆ ಹಿಂತಿರುಗುತ್ತಿದ್ದ ವೇಳೆ ವಿದ್ಯಾರ್ಥಿಯನ್ನು ಹಿಂಬಾಲಿಸಿದ 10ನೇ ತರಗತಿಯ ವಿದ್ಯಾರ್ಥಿಗಳು ಬೀಗದ ಕೈಯಿಂದ ಇರಿದು ಹಲ್ಲೆ ನಡೆಸಿದ್ದಾರೆ. ತರಗತಿಯ ಸಮಯದಲ್ಲಿ ಹೊರಗೆ ಬರಲು ಕೇಳಿಕೊಂಡರೂ ವಿದ್ಯಾರ್ಥಿ ಹೊರಗೆ ಬರಲು ನಿರಾಕರಿಸಿದ್ದರಿಂದ ಹಿಂಸಾಚಾರ ಸಂಭವಿಸಿದೆ ಎಂದು ಹೇಳಲಾಗುತ್ತಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ಮಡಿಕೈನಲ್ಲಿ ಕೆಎಸ್ಇಬಿ ಉದ್ಯೋಗಿಯೊಬ್ಬರು ವಿದ್ಯುತ್ ಆಘಾತಕ್ಕೆ ಒಳಗಾಗಿ ಸಾವನ್ನಪ್ಪಿದ್ದಾರೆ. ಪುಲ್ಲೂರಿನ ಮಧುರಂಬಾಡಿ ನಿವಾಸಿ ಭರತನ್ ಮೃತಪಟ್ಟ ದುರ್ದೈವಿ. ಮಡಿಕೈನ ಕಣಿಚಿರದಲ್ಲಿ ಈ ಅಪಘಾತ ಸಂಭವಿಸಿದೆ. ಕಾಸರಗೋಡು ಮಡಿಕೈನಲ್ಲಿ ಕೆಎಸ್ಇಬಿ ಉದ್ಯೋಗಿಯೊಬ್ಬರು ವಿದ್ಯುತ್ ಶಾಕ್ ತಗಲಿ ಸಾವನ್ನಪ್ಪಿದ್ದಾರೆ. ಪುಲ್ಲೂರಿನ ಮಧುರಂಬಾಡಿಯ ನಿವಾಸಿ ಭರತನ್ ಮೃತಪಟ್ಟ ದುರ್ದೈವಿ. ಮಡಿಕೈನ ಕಣಿಚಿರದಲ್ಲಿ ಈ ಅಪಘಾತ ಸಂಭವಿಸಿದೆ. ವಿದ್ಯುತ್ತಿಗೆ ಸಂಬಂಧಿಸಿದ ದೋಷವನ್ನು ಸರಿಪಡಿಸಲು ಕಂಬ ಹತ್ತುತ್ತಿದ್ದಾಗ ಅವರು ಆಘಾತಕ್ಕೆ ಒಳಗಾಗಿದ್ದಾರೆ. ಸೊಂಟಕ್ಕೆ ಹಗ್ಗ ಕಟ್ಟಿದ್ದರಿಂದ ಆಘಾತಕ್ಕೆ ಒಳಗಾಗಿ ವಿದ್ಯುತ್ ಕಂಬದಲ್ಲಿ ಸಿಲುಕಿಕೊಂಡಿದ್ದರು. ಅಗ್ನಿಶಾಮಕ ದಳ ಆಗಮಿಸಿ ಶವವನ್ನು ಕೆಳಗಿಳಿಸಲಾಯಿತು. ಕೆಎಸ್ಇಬಿ ಮಾವುಂಗಲ್ ವಿಭಾಗದ ಉದ್ಯೋಗಿಯಾಗಿದ್ದ ಭರತ್ ಅವರ ದುರಂತ ಸಾವು ನಾಡನ್ನು ದುಃಖ ಸಾಗರದಲ್ಲಿ ಮುಳುಗಿಸಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು.
ಕಾಸರಗೋಡಿನ ಮಡೋನಾ ಎಯುಪಿ ಶಾಲೆಗೆ ಶಾಸಕ ಎನ್ಎ ನೆಲ್ಲಿಕುನ್ನು ಅವರ ಸ್ಥಳೀಯ ಅಭಿವೃದ್ಧಿ ನಿಧಿಯಿಂದ ಮಂಜೂರು ಮಾಡಲಾದ ಅಡುಗೆ ಮನೆಯ ಉದ್ಘಾಟನೆ ನಡೆಯಿತು. ಇದೇ ಸಂದರ್ಭದಲ್ಲಿ ಸಿಎಂ ಕಿಡ್ಸ್ ವಿದ್ಯಾರ್ಥಿ ವೇತನ ವಿಜೇತರನ್ನು ಸನ್ಮಾನಿಸಲಾಯಿತು. ಕಾಸರಗೋಡು ಮಡೋಣ ಎಯುಪಿ ಶಾಲೆಯ ಎನ್ಎ ನೆಲ್ಲಿಕುನ್ನು ಶಾಸಕರ ಸ್ಥಳೀಯ ಅಭಿವೃದ್ಧಿ ನಿಧಿಯಿಂದ ಅನುವಾದಿಸಿದ ಅಡುಗೆ ಮನೆಯ ಉದ್ಘಾಟನೆ ಹಾಗೂ ಸಿಎಂ ಕಿಡ್ಸ್ ವಿದ್ಯಾರ್ಥಿ ವೇತನ ವಿಜೇತರಿಗೆ ಸನ್ಮಾನ ಸಮಾರಂಭವನ್ನು ಆಯೋಜಿಸಲಾಗಿತ್ತು. ಕಾಸರಗೋಡು ಶಾಸಕ ಕಲ್ಲಟ್ರ ಮಾಹಿನ್ ಹಾಜಿ ಸಮಾರಂಭವನ್ನು ಉದ್ಘಾಟಿಸಿದರು. 2-3 മാസങ്ങൾക്ക് മുമ്പ് ഇതിൻ്റെ പണി പൂർത്തിയായിരുന്നെങ്കിൽ ഉദ്ഘാടനം ചെയ്യുന്നുണ്ടായിരുന്നില്ല. അത് മറ്റാരുണ്ടാകുമായിരുന്നില്ല. അപ്പോൾ കെട്ടിടം കോൺട്രാക്ട് കുറച്ച് ലേറ്റാക്കിയതുകൊണ്ടാണ് ഞാനൊരു ഉദ്ഘാടനം ചെയ്യാനുള്ള ഒരു സാഹചര്യം ഉണ്ടായത്. അത് സർക്കാരിൻ്റെ പദ്ധതികൾ പൂർത്തീകരിക്കുന്ന സമയത്ത് കാര്യമുണ്ടായി എന്നല്ല, പൂർത്തീകരിക്കുന്ന സമയത്ത് ഉണ്ടാവുന്ന ആള് ഉദ്ഘാടനം ചെയ്യുന്ന സംവിധാനമാണ് നിലവിലുള്ളത് എന്നതുകൊണ്ടാണ് ഇന്നലെ ഒരു റെഗുലേറ്റർ കം ബ്രിഡ്ജിൻ്റെ ഉദ്ഘാടനം നിർവഹിക്കുമ്പോൾ എനിക്കതിൽ അദ്ദേഹത്തിൻ്റെ അസാന്നിധ്യം വലിയൊരു മുടവായി തോന്നി. അപ്പോൾ അതേപോലെയാണ് ഇന്ന് സ്കൂളിൻ്റെ ഈ കിച്ചൺ ഉദ്ഘാടനത്തിന് അദ്ദേഹത്തിൻ്റെ സാന്നിധ്യം ഉള്ളതുകൊണ്ട് സന്തോഷമുണ്ട്. എന്നിരുന്നാലും അത് ഉദ്ഘാടനം ചെയ്യേണ്ടത് ബഹുമാന്യനായ നെല്ലിക്കുന്ന് സാഹിബായിരുന്നു. അപ്പോൾ ഇന്നത്തെ ഈ സാഹചര്യത്തിൽ ഇങ്ങനെ ആയതുകൊണ്ട് ഞാൻ ഉദ്ഘാടനം ചെയ്തു. ഇനി അത് നിങ്ങൾക്ക് നല്ലൊരു ഉപകാരപ്രദമായ രീതിയിൽ അത് ഉപയോഗിക്കാൻ നിങ്ങൾ ശ്രമിക്കണമെന്നാണ് എനിക്ക് നിങ്ങളോട് പറയാനുള്ളത്. അതുപോലെ തന്നെ ನಗರಸಭೆ ಅಧ್ಯಕ್ಷೆ ಶಾಹಿನಾ ಸಲೀಂ ಅಧ್ಯಕ್ಷತೆ ವಹಿಸಿದ್ದರು. ಮಾಜಿ ಶಾಸಕ ಎನ್ಎ ನೆಲ್ಲಿಕುನ್ನು ಮುಖ್ಯ ಅತಿಥಿಯಾಗಿದ್ದರು. ಪ್ರೊವಿನ್ಷಿಯಲ್ ಸುಪೀರಿಯರ್ ರೆವರೆಂಡ್ ಎಸಿ ಮರಿಯಾ ಜೇಸ್, ನಗರಸಭೆ ಶಿಕ್ಷಣ ಸ್ಥಾಯಿ ಸಮಿತಿ ಅಧ್ಯಕ್ಷೆ ಎನ್ಆರ್ ವಿದ್ಯಾಶ್ರೀ, ವಾರ್ಡ್ ಕೌನ್ಸಿಲರ್ ಮಫೀನಾ ಹನೀಫ್, ಎಇಒ ಕಚೇರಿಯ ಮಧ್ಯಾಹ್ನ ಊಟದ ಅಧಿಕಾರಿ ಕೆವಿ ಸಚಿನ್, ಶಾಲಾ ಸ್ಥಳೀಯ ವ್ಯವಸ್ಥಾಪಕಿ ಎಸಿ ಲಿಸಿ, ಸಮಾಜ ಸೇವಕಿ ಸುಲೇಖಾ ಮಾಹಿನ್, ಪಿಟಿಎ ಅಧ್ಯಕ್ಷೆ ಆಮೆನ್ ತೆರುವತ್, ಎಂಪಿಟಿಎ ಅಧ್ಯಕ್ಷೆ ವಿವಿ ಪ್ರಿಯಾ ಮಾತನಾಡಿದರು. ಶಾಲಾ ಪ್ರಾಂಶುಪಾಲರಾದ ಎಸಿ ಶೋಭಿತಾ ಸ್ವಾಗತಿಸಿ, ಹಿರಿಯ ಸಹಾಯಕಿ ಬಿಜಿ ಜೇಕಬ್ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಕಯ್ಯಾರ ಕಿಞ್ಞಣ್ಣ ರೈ ಸ್ಮಾರಕ ಕನ್ನಡ ಭವನ ಉದ್ಘಾಟನಾ ಪೂರ್ವಭಾವಿ ಸಭೆ ನಡೆಯಿತು. ಕರ್ನಾಟಕ ಗಡಿ ಪ್ರಾದೇಶಿಕ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಸೋಮಣ್ಣ ಬೇವಿನಮರದ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಹಲವು ಮಂದಿ ಗಣ್ಯರು ಉಪಸ್ಥಿತರಿದ್ದರು. ನಾಡೋಜ ಡಾಕ್ಟರ್ ಕಯ್ಯಾರ ಕಿಞ್ಞಣ್ಣರಯ್ಯವರ ನೆನಪಲ್ಲಿ ಬದ್ಯಡ್ಕ ಕಲ್ಲಕಳಯದಲ್ಲಿ ಕರ್ನಾಟಕ ಪ್ರಾದೇಶ ಅಭಿವೃದ್ಧಿ ಗಡಿ ಪ್ರಾಧಿಕಾರ ನಿರ್ಮಿಸಿರುವ ಕನ್ನಡ ಭವನದ ಉದ್ಘಾಟನೆಗೆ ಸಂಬಂಧಿಸಿ ದಿನಾಂಕ ನಿಗದಿ ಸಹಿತ ನಾನಾ ವಿಷಯಗಳ ಪೂರ್ವಭಾವಿ ಸಭೆ ಗುರುವಾರ ಕಲ್ಲಕಳಯದ ಕನ್ನಡ ಭವನ ಕಟ್ಟಡದಲ್ಲಿ ನಡೆಯಿತು. ಕರ್ನಾಟಕ ಗಡಿ ಪ್ರಾದೇಶ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಸೋಮಣ್ಣ ಬೇವಿನಮರದ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಪ್ರಕಾಶ್ ಮತ್ತಿಹಳ್ಳಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಅದರ ಬಗ್ಗೆ ಕೂಡ ನಾವು ಚರ್ಚೆ ಮಾಡಲಿಕ್ಕೆ ಇಂದು ಸೇರಿದ್ದೇವೆ. ತಮ್ಮೆಲ್ಲರ ಅಭಿಪ್ರಾಯವನ್ನು ನಾವು ತಗೊಂಡು ಮುಂದೆ ಹೇಗೆ ಅದನ್ನು ತೆಗೆದುಕೊಂಡು ಹೋಗಬೇಕು, ಕಾನೂನು ಹೋರಾಟ ಮಾಡಬೇಕು ಅನ್ನೋದ್ರ ಬಗ್ಗೆ ತಾವು ಏನು ಸೂಕ್ತ ಸಲಹೆಗಳನ್ನು ಕೊಡ್ತೀರಿ ಅದ್ರ ಬಗ್ಗೆ ನಾವು ಪರಿಶೀಲನೆಯನ್ನು ಮಾಡ್ತೇವೆ. ನೀವು ಹೇಗೆ ಹೇಳ್ತೀರಿ ಹಾಗೆ ನಾವು ಅದನ್ನು ಮುಂದಕ್ಕೆ ತೊಗೊಂಡು ಹೋಗೋಕ್ಕೆ ಪ್ರಯತ್ನ ಮಾಡ್ತೇವೆ. ಇನ್ನು ಕನ್ನಡ ಶಾಲೆಗಳು ಈಗಾಗಲೇ ಪ್ರಾರಂಭ ಆಗಿದೆ. ಅಲ್ಲೇನಾದರೂ ಕನ್ನಡ ಭಾಷಾ ಶಿಕ್ಷಕರ ನೇಮಕ ಮಾಡೋದ್ರ ಬಗ್ಗೆ ಏನಾದರೂ ಗೊಂದಲಗಳಿದ್ದರೆ ಅಥವಾ ನಾವು ಪ್ರಾಧಿಕಾರದಿಂದ ಅಥವಾ ಸರ್ಕಾರದಿಂದ ಏನಾದರೂ ಮಾಡೋ ಅವಶ್ಯಕತೆ ಇದ್ದಂಥ ಕಂಡು ಬಂದಲ್ಲಿ ತಾವು ನಮ್ಮ ಗಮನಕ್ಕೆ ತರಬೇಕು. ಅದ್ರ ಬಗ್ಗೆ ಕೂಡ ನಾವು ಸೂಕ್ತ ನಿರ್ಣಯವನ್ನು ಅಥವಾ ನಿರ್ಧಾರಗಳನ್ನು ತೆಗೆದುಕೊಳ್ಳಿಕ್ಕೆ ಮುಂದಕ್ಕೆ ಹೋಗೋಕ್ಕೆ ಸಾಧ್ಯವಾಗುತ್ತೆ. ಇನ್ನು ಎಲ್ಲ ಕಾಸರಗೋಡಿನ ಜಿಲ್ಲಾ ಕಚೇರಿಗಳಲ್ಲಿ ಕನ್ನಡ ಭಾಷೆಯನ್ನೇ ಬಳಸಬೇಕು ಅಂತ ಇತ್ತೀಚೆಗೆ ಒಂದು ಕೇರಳ ಹೈಕೋರ್ಟ್ನಲ್ಲಿ ಒಂದು ದಾವೆ ಹೂಡಲಾಗಿತ್ತು. ಅದರ ಬಗ್ಗೆ ಕೂಡ ಒಂದು ಆದೇಶವನ್ನು ಕೂಡ ನಾವು ಪಡೆದಿದ್ದೇವೆ. ಅದನ್ನು ಕೂಡ ಹೇಗೆ ಅದನ್ನು ಜಾರಿ ಮಾಡಲಿಕ್ಕೆ ನಿಮ್ಮೆಲ್ಲರ ಸಹಕಾರ ಮತ್ತು ಪಾತ್ರ ಬಹಳ ಮುಖ್ಯವಾಗಿದೆ. ಅದನ್ನು ಕೂಡ ಹೇಗೆ ತಗೊಂಡು ಹೋಗಬೇಕು ಮುಂದಕ್ಕೆ ಅನ್ನೋದ್ರ ಬಗ್ಗೆ ತಾವು ಸೂಕ್ತ ಸಲಹೆಗಳನ್ನು ಕೊಡಬೇಕು. ಕಾಸರಗೋಡು ಶಾಸಕ ಕಲ್ಲಟ್ರ ಮಾಯಿನ್ ಹಾಜಿ, ಬ್ಲಾಕ್ ಪಂಚಾಯತ್ ಅಧ್ಯಕ್ಷ ಅಬ್ದುಲ್ಲಾ ಕುಂಜಿ ಚೆರ್ಕಳ, ಬದ್ಯಡ್ಕ ಗ್ರಾಮ ಪಂಚಾಯತ್ ಅಧ್ಯಕ್ಷ ಶಂಕರಡ್ಡಿ, ಜಿಲ್ಲಾ ಪಂಚಾಯತ್ ಸದಸ್ಯರಾದ ರಾಮಪ್ಪ ಮಂಜೇಶ್ವರ, ಸೋಮಶೇಖರ ಜೆಎಸ್, ಹಿರಿಯ ನೇತಾರ ಕುಂಟಾರು ರವೀಶ ತಂತ್ರಿ, ಜನಪ್ರತಿನಿಧಿಗಳಾದ ಮಾಹಿನ್ ಕೇಳೋತ್, ಶ್ಯಾಮ್ ಪ್ರಸಾದ್ ಮಾನ್ಯ, ಎಂಎಸ್ ಮೊಯ್ದೀನ್, ಬಾಲಕೃಷ್ಣ ಶೆಟ್ಟಿ, ಅಶ್ವಿನಿ ಮೊಳೆಯಾರ, ಕನ್ನಡ ಸಾಹಿತ್ಯ ಪರಿಷತ್ ಕೇರಳ ಗಡಿನಾಡ ಘಟಕದ ಅಧ್ಯಕ್ಷ ಡಾಕ್ಟರ್ ಜಯಪ್ರಕಾಶ್ ನಾರಾಯಣ ತೊಟ್ಟೆತೊಡಿ, ಕರ್ನಾಟಕ ಜಾನಪದ ಪರಿಷತ್ ಕೇರಳ ಘಟಕ
ಅಧ್ಯಕ್ಷ ಡಾಕ್ಟರ್ ಮಲ್ಲಿಕಾರ್ಜುನ ನಾಸಿ ಕೊಚ್ಚಿನ್, ಕಯ್ಯಾರರ ಹಿರಿಯ ಪುತ್ರ ದುರ್ಗಾ ಪ್ರಸಾದ್ ರೈ, ಡಾಕ್ಟರ್ ಪ್ರಸನ್ನ ರೈ, ಕರ್ನಾಟಕ ಗಡಿ ಪ್ರಾದೇಶಿಕ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯರಾದ ಡಾಕ್ಟರ್ ಎಂಎಸ್ ಮದಬಾವಿ, ಭಗವತರಾಜ್, ಡಾಕ್ಟರ್ ಸಂಜೀವ ಕುಮಾರ ಅತಿವಾಳೆ, ಶಿವರೆಡ್ಡಿ ಮುಂತಾದವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಮಲಯಾಳ ಭಾಷಾ ಮಸೂದೆ, ಕನ್ನಡ ಶಾಲೆಗಳಲ್ಲಿ ಮಲಯಾಳಿ ಶಿಕ್ಷಕರ ನೇಮಕ, ಸರ್ಕಾರಿ ಕಚೇರಿಗಳಲ್ಲಿ ಕನ್ನಡ ಬಳಕೆ, ಕನ್ನಡಿಗರ ಶೈಕ್ಷಣಿಕ ಸಾಂಸ್ಕೃತಿಕ ಸಮಸ್ಯೆಗಳ ಬಗ್ಗೆ ಸಮಗ್ರ ಚರ್ಚೆ ನಡೆಸಿ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಮಾತುಕತೆ ಸೌಹಾರ್ದಯುತ ಪರಿಹಾರಕ್ಕೆ ತೀರ್ಮಾನಿಸಲಾಯಿತು. ಕರ್ನಾಟಕ ಗಡಿ ಪ್ರಾದೇಶ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯ ಎಆರ್ ಸುಬ್ಬಯ್ಯ ಕಟ್ಟೆ ಸ್ವಾಗತಿಸಿ ಧನ್ಯವಾದವಿತ್ತರು. ರವಿ ನಾಯ್ಕಪು ಕಾರ್ಯಕ್ರಮ ನಿರೂಪಿಸಿದರು. ಬಳಿಕ ಕನ್ನಡ ಭವನದ ಉದ್ಘಾಟನಾ ಸಮಿತಿಯನ್ನು ರಚಿಸಲಾಯಿತು. ಉದ್ಘಾಟನಾ ಸಮಾರಂಭಕ್ಕೆ ಕರ್ನಾಟಕ ಹಾಗೂ ಕೇರಳ ಮುಖ್ಯಮಂತ್ರಿಗಳನ್ನು ಜೊತೆಯಾಗಿ ಕರೆಸಿ ನಿರ್ವಹಿಸಲು ತೀರ್ಮಾನಿಸಲಾಯಿತು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ಜಿಲ್ಲೆಯ ಆರೋಗ್ಯ ಕ್ಷೇತ್ರದಲ್ಲಿ ನವಪ್ರಗತಿಯೊಂದಿಗೆ ಡಯಾಲೈಫ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ 250 ಲೇಸರ್ ಕಿಡ್ನಿ ಶಸ್ತ್ರಚಿಕಿತ್ಸೆಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸುವುದರ ಜೊತೆಗೆ ಆಸ್ಪತ್ರೆಯು ಕ್ಯಾನ್ಸರ್ ಚಿಕಿತ್ಸೆ, ಪಾರ್ಶ್ವವಾಯು ನಿರ್ವಹಣೆ ಹಾಗೂ ವರ್ಟಿಗೋ ಲ್ಯಾಬ್ ಅನ್ನು ಕೂಡ ಪ್ರಾರಂಭಿಸುತ್ತಿದೆ. ಈ ಅತ್ಯಾಧುನಿಕ ಸೇವೆಯಾದ ಆರ್ವಿಆರ್ ನ್ಯೂರೋ ಓಂಕೋ ಸೆಂಟರ್ ಅನ್ನು ಜುಲೈ 15ರಂದು ಸ್ಥಳೀಯಾಡಳಿತ ಸಚಿವ ಕೆಎಂ ಶಾಜಿ ಉದ್ಘಾಟಿಸಲಿದ್ದಾರೆ ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಕ್ಯಾನ್ಸರ್ ರೋಗಿಗಳಿಗೆ ಸಮಗ್ರ ತಜ್ಞ ಚಿಕಿತ್ಸೆಯನ್ನು ಒದಗಿಸಲು ಡಯಾಲೈಫ್ನಲ್ಲಿ ಅತ್ಯಾಧುನಿಕ ಆಂಕೋಲಜಿ ವಿಭಾಗವನ್ನು ಪ್ರಾರಂಭಿಸಲಾಗುತ್ತಿದೆ ಹಾಗೂ ಜೀವನ ಶೈಲಿ ಕಾಯಿಲೆಗಳು ಹೆಚ್ಚುತ್ತಿರುವ ಪ್ರಸ್ತುತ ಯುಗದಲ್ಲಿ ಅತ್ಯಾಧುನಿಕ ಸೌಲಭ್ಯಗಳೊಂದಿಗೆ ಇರುವಂತಹ ಸೇವೆಗಳನ್ನು ಒದಗಿಸುವುದು ಜವಾಬ್ದಾರಿಯಾಗಿದೆ ಎಂದು ಪರಿಗಣಿಸಲಾಗಿದೆ. ಡಯಾಲೈಫ್ ಆಸ್ಪತ್ರೆಯ ವೈದ್ಯಕೀಯ ನಿರ್ದೇಶಕ ಡಾಕ್ಟರ್ ಮೊಯ್ದೀನ್ ಕುಂಜಿ ಸುದ್ದಿಗೋಷ್ಠಿಯಲ್ಲಿ ಹೇಳಿದರು. ಮಂಗಳೂರಿನ ಫಾದರ್ ಮುಲ್ಲರ್ಸ್ ವೈದ್ಯಕೀಯ ಕಾಲೇಜು ಆಸ್ಪತ್ರೆಯ ವೈದ್ಯಕೀಯ ಆಂಕಾಲಜಿ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ನಿಶಿತಾ ಶೆಟ್ಟಿಯ ನೇತೃತ್ವದಲ್ಲಿ ಹೊಸ ವಿಭಾಗ ಕಾರ್ಯನಿರ್ವಹಿಸಲಿದೆ. ಹೊಸ ಆಂಕಾಲಜಿ ವಿಭಾಗದ ಆಗಮನದೊಂದಿಗೆ ಕಾಸರಗೋಡು ಜಿಲ್ಲೆಯ ರೋಗಿಗಳು ಸಂಕೀರ್ಣ ಕ್ಯಾನ್ಸರ್ ಚಿಕಿತ್ಸೆಗಾಗಿ ಇನ್ನು ಮುಂದೆ ಮಂಗಳೂರು, ಕೋಳಿಕೋಡ್, ಕೊಚ್ಚಿಯಂತಹ ಇತರ ನಗರಗಳು ಅಥವಾ ರಾಜ್ಯಗಳನ್ನು ಅವಲಂಬಿಸಬೇಕಾಗಿಲ್ಲ ಎಂದು ಡಾಕ್ಟರ್ ಮೊಯ್ದೀನ್ ಕುಂಜಿ ಸ್ಪಷ್ಟಪಡಿಸಿದರು. ಇದರೊಂದಿಗೆ ಅತ್ಯಾಧುನಿಕ ಲೇಸರ್ ತಂತ್ರಜ್ಞಾನವನ್ನು ಬಳಸಿಕೊಂಡು 250ನೇ ಕಿಡ್ನಿ ಸ್ಟೋನ್ ಶಸ್ತ್ರಚಿಕಿತ್ಸೆಯನ್ನು ಯಶಸ್ವಿಯಾಗಿ പൂർണ്ണಗೊಳಿಸಿದ ಸಂತೋಷವನ್ನು ആസ്പത്രി അധികാരിಗಳು വ്യക്തപಡಿಸಿದ್ದಾರೆ. ഈ ഒരു സമയത്ത് നമ്മുടെ കാസർഗോഡിൽ തന്നെ സൂപ്പർ സ്പെഷ്യാലിറ്റി സെൻ്ററുകൾ അത് നമുക്കറിയാം 3 നിലയിട്ടാണ് നമ്മൾ സാധാരണയായിട്ട് ട്രീറ്റ്മെൻറ്റിൻ്റെ ഇത് സിനറിയോ കാണുന്നത്. അതായത് കോർപ്പറേറ്റ് ഹോസ്പിറ്റലായിട്ടുണ്ട്, മീഡിയം സൈസ്ഡ് ഹോസ്പിറ്റലായിട്ടുണ്ട്, അതേപോലെ ഗവൺമെൻറ് സെറ്റപ്പ് ഉണ്ട്. നമുക്ക് ഗവൺമെൻറ് സെറ്റപ്പിൽ നിന്നിട്ട് എല്ലാ ഡോക്ടേഴ്സിനെയും അതേപോലെ തന്നെ എല്ലാ ടെസ്റ്റുകളും നമുക്ക് ചെയ്യാൻ പറ്റാത്ത ഒരവസ്ഥയാണുള്ളത്. അപ്പോൾ ഒരു മീഡിയം സൈസ്ഡ് ആയിട്ട് നമുക്ക് ചെറുകിട ഹോസ്പിറ്റലുകളായിട്ട് നമുക്ക് നിന്നുകൊണ്ട് തന്നെ സൂപ്പർ സ്പെഷ്യാലിറ്റി ഹോസ്പിറ്റലിൽ എന്തൊക്കെ നമ്മൾ കൊടുക്കുന്ന എല്ലാ ഫെസിലിറ്റിയും നമ്മുടെ ഈ ഹോസ്പിറ്റലിൽ കൊടുക്കുക എന്ന ആ ഒരു ഉദ്ദേശത്തോടെ നമ്മൾ ഇത് ഇങ്ങനെയുള്ള ഒരു സംരംഭം തുടങ്ങിയതാണ്. അപ്പോൾ അതിൻ്റെ ആ ലക്ഷ്യത്തിലേക്ക് എത്തുക എന്നുള്ളതിലേക്കാണ് നമ്മളിപ്പോൾ എത്തിച്ചേർന്നിരിക്കുന്നത്. നമ്മൾ ഈ ഒരു ജൂലൈ മാസത്തിൽ തന്നെ RVRുമായിട്ട് കൊലാബറേറ്റ് ചെയ്തിട്ട് നമ്മുടെ ന്യൂറോ ഓങ്കോ സെൻറ്റർ, അതായത് ന്യൂറോളജി, അതുപോലെ തന്നെ ന്യൂറോളജി എന്ന് പറഞ്ഞാൽ നമുക്കറിയാം പല ആൾക്കാരും മസ്തിഷ്ക മരണങ്ങളൊക്കെ സംഭവിക്കുന്നത് സ്ട്രോക്ക് അതുപോലെയുള്ള അപസ്മാരം ഇങ്ങനെയുള്ള അസുഖങ്ങളൊക്കെ ആയിട്ട് വളരെ ബുദ്ധിമുട്ടുന്ന ഈ ഒരു അവസ്ഥയിൽ നമുക്ക് എല്ലാ ദിവസവും കാസർഗോഡ് ജില്ലയിൽ 24 hours സ്ട്രോക്ക് മാനേജ്മെൻറ്റ് യൂണിറ്റായിട്ട് തുടങ്ങാൻ വേണ്ടിയിട്ടുള്ള ഒരു സംവിധാനം കാസർഗോഡ് ഡയാലൈഫിൽ ഏർപ്പെടുത്തിയിട്ടുണ്ട്. അതുപോലെ തന്നെ ഓങ്കോളജി, കാസർഗോഡ് ജില്ലയിലെ ആദ്യത്തെ ഓങ്കോളജി സെൻറ്റർ അത് കാസർഗോഡ് ഡയാലൈഫ് ഹോസ്പിറ്റലിൽ തുടങ്ങാൻ വേണ്ടിയിട്ട് നമ്മൾ പ്ലാൻ ചെയ്തിട്ടുണ്ട്. അത് നല്ല ടീം തന്നെയാണ്. ഫാദർ മുള്ളേഴ്സിലൊക്കെ മെഡിക്കൽ ഓങ്കോളജിയിലെ പ്രൊഫസർ ഡോക്ടർ നിശിത ഷെട്ടി അവരുടെ മേൽനോട്ടത്തിൽ അവരുടെ ടീം തന്നെ വന്നിട്ട് നമ്മുടെ കാസർഗോഡിൽ എല്ലാ ദിവസവും ഇവിടെ കൺസൾട്ട് ചെയ്യുന്നതാണ്. കൂടാതെ ഡയഗ്നോസ്റ്റിക്സ് ആയിട്ടുള്ള നമുക്ക് കാസർഗോഡ് ജില്ലയിലെ 1.5 ടെസ്റ്റിലോട് കൂടിയിട്ടുള്ള MRI കാസർഗോഡ് നമ്മുടെ ഡയാലൈഫിലും അവിടെ മാത്രമാണ് ഇപ്പോൾ ഉള്ള അവൈലബിൾ ആയിട്ടുള്ളത്. അപ്പോൾ അതും നമുക്ക് ഒരു പോസിറ്റീവ് തന്നെയാണ്. ಮಂಗಳೂರಿನ ಫಾದರ್ ಮುಲ್ಲರ್ಸ್ ವೈದ್ಯಕೀಯ ಕಾಲೇಜಿನ ನ್ಯೂರಾಲಜಿ ವಿಭಾಗದ ಮುಖ್ಯಸ್ಥ ಹಾಗೂ RVR ಸೂಪರ್ ಸ್ಪೆಷಾಲಿಟಿ ಕೇಂದ್ರದ ನಿರ್ದೇಶಕ ಪ್ರೊಫೆಸರ್ ಡಾಕ್ಟರ್ ರಾಘವೇಂದ್ರ BS ನೇತೃತ್ವದ ನರರೋಗ ತಂಡವು ಡಯಾಲೈಫ್ ಆಸ್ಪತ್ರೆಯಲ್ಲಿ ನಿಯಮಿತ ಸೇವೆಗಳನ್ನು ಒದಗಿಸುತ್ತದೆ.
ಮೆದುಳು, ನರಮಂಡಲದ ವಿವಿಧ ಕಾಯಿಲೆಗಳು, ಅಪಸ್ಮಾರ, ಪಾರ್ಕಿನ್ಸನ್ಸ್ ಕಾಯಿಲೆ ಹಾಗೂ ತಲೆ ತಿರುಗುವಿಕೆಗೆ ಮೊದಲಾದವುಗಳಿಗೆ ತಜ್ಞರ ಪರೀಕ್ಷೆ ಹಾಗೂ ಚಿಕಿತ್ಸೆಯನ್ನು ಪಡೆಯಲು ರೋಗಿಗಳಿಗೆ ಇನ್ನು ಮುಂದೆ ಕಾಸರಗೋಡಿನಲ್ಲಿಯೇ ಲಭ್ಯವಿದೆ ಎಂದು ಡಾಕ್ಟರ್ ರಾಘವೇಂದ್ರ BS ಹೇಳಿದರು. ഞങ്ങളിപ്പോൾ പുതു സെൻറ്റർ 13 ഇയേഴ്സ് ഫാദർമോൾസ് എക്സ്പീരിയൻസ് ആണ്, 10 ഇയേഴ്സ് ഫസ്റ്റ് ലെവൽ എക്സ്പീരിയൻസ് ഉണ്ട്. ഞങ്ങളിപ്പോൾ കൂടെ അവിടെ ഉണ്ട് പാർട്ട് ഓഫ് ഇറ്റ്. ബട്ട് ഇപ്പോൾ ഞങ്ങളൊരു RVR സൂപ്പർ സ്പെഷ്യാലിറ്റി സെൻറ്റർ ഓപ്പൺ ആക്കിയിട്ടുണ്ട് പള്ളിയിൽ മംഗളപുരത്തിൽ. ഇറ്റ് ഹാസ് എവറി ഫെസിലിറ്റി. അവിടെ NCS ആണോ, EG ആണോ, EMG ആണോ, VEP, വോൾട്ടേബോ ലാബ്, പിന്നെ നല്ല ഫിസിയോതെറപ്പി, റീഹാബിലിറ്റേഷൻ, കാർഡിയോളജി, ന്യൂറോളജി, ഓങ്കോളജി, ഇമ്മ്യൂണോളജി, ന്യൂമറ്റോളജി, നെഫ്രോളജി എല്ലാ ടീമും നല്ലോണം ഉണ്ട്. But I am coming here, 2-3 years I am already part of Dia Life. I am visiting every ആഴ്ച ഇവിടെ വരുന്നുണ്ടാണ്. ഞങ്ങൾ ഡിസ്കസ് ആക്കുമ്പോൾ എന്ത് ബെസ്റ്റ് കെയർ കൊളാബറേറ്റീവ് കൊടുക്കാൻ പറ്റൂ. ബിക്കോസ് ഇപ്പോൾ കൂടെ ഫാദർ മുല്ലസ്ക്ക് മംഗളപ്പുറക്ക് കുറേ കാസർഗോഡ് പേഷ്യൻസ് വരുന്നുണ്ട് അവിടെ. സോ വിൻഡോ പീരിയഡ് കഴിഞ്ഞ ശേഷം വരുന്നുണ്ട്. സോ ഇപ്പോൾ ഞങ്ങളൊരു ടീം കൊളാബറേറ്റ് ആക്കിയിട്ട് വാട്ട് ഈസ് അവർ മെയിൻ അജണ്ട ഉണ്ട്, ഫുൾ ന്യൂറോളജി ടീം. ഡെയിലി ഇവിടെ ന്യൂറോളജിസ്റ്റ് ഇരുന്നു. ഡയ ലൈഫ് OPD, ഡെയിലി OPD, വിൻഡോ പീരിയഡ് 4.5 hours ഗോൾഡൻ ടൈം സ്ട്രോക്ക്. ഇവിടെ MRI ഫെസിലിറ്റി ഉണ്ട്, CT ഫെസിലിറ്റി ഉണ്ട്, ആൻജിയോ ഫെസിലിറ്റി ഉണ്ട്, പിന്നെ ഇൻറ്റൻസിവിസ്റ്റ് ഉണ്ട്, ഫിസിഷ്യൻ ഉണ്ട്. ഞങ്ങൾക്കിപ്പോൾ ടെലികൺസൾട്ടേഷൻ ചെയ്യാൻ പറ്റൂ. ആൻഡ് ഓൾസോ ഞങ്ങളുടെ ടീം ഡെയിലി ഞങ്ങളാണ് എപ്പിലെപ്റ്റോളജിസ്റ്റ് ശിശിറാണോ, ഡോക്ടർ വിഘ്നേഷ്, ഡോക്ടർ അബു. സോ എവറി ഡേ ഒരു ഡോക്ടർ മംഗളപുരത്തിൽ ഇവിടെ ഉണ്ടാവും. സോ എനി സ്ട്രോക്ക്, വിൻഡോ പീരിയഡ്, ത്രോംബോലൈസിസ്, ഗോൾഡൻ അവേഴ്സ് അത് ചെയ്യാൻ പറ്റൂ. ബൈ ചാൻസ് ചില ആൾ മിസ്സാവും 4.5 hours ശേഷം വന്ന ശേഷം കൂടെ സെക്കൻഡ് ഇഞ്ചക്ഷൻ ഉണ്ട്, ടിറഫിബാൻ 24 hours ഉള്ളിൽ കൊടുക്കുന്ന ഇഞ്ചക്ഷനാണ്. സോ യു ഹാവ് ഇംപ്രൂവ്ഡ് എ ലോട്ട് ഇൻ സ്ട്രോക്ക് ಟ್ರೀಟ್ಮೆಂಟ್. ಇದರೊಂದಿಗೆ ಕಾಸರಗೋಡು ಜಿಲ್ಲೆಯ ಮೊದಲ ವರ್ಟಿಗೋ ಲ್ಯಾಬ್ ಪ್ರಾರಂಭಿಸುವ ಯೋಜನೆಯಾಗಿದೆ ಇದು ಎಂದು ತಲೆ ತಿರುಗುವಿಕೆ, ಸಮತೋಲನ ಸಮಸ್ಯೆಗಳು ಹಾಗೂ ಒಳಗಿನ ಕಿವಿಯ ಕಾಯಿಲೆಗಳನ್ನು ಅತ್ಯಾಧುನಿಕ ಪರೀಕ್ಷೆಗಳ ಮೂಲಕ ನಿಖರವಾಗಿ ಪತ್ತೆ ಹಚ್ಚಲು ಹಾಗೂ ಚಿಕಿತ್ಸೆ ನೀಡಲು ಇದು ವಿಶೇಷ ವ್ಯವಸ್ಥೆಯಾಗಿದೆ ಎಂದು ಆಸ್ಪತ್ರೆ ಅಧಿಕಾರಿಗಳು ತಿಳಿಸಿದ್ದಾರೆ. ಡಾಕ್ಟರ್ ಮೊಯ್ದೀನ್ ನಫ್ಸೀರ್, ಡಾಕ್ಟರ್ ಹಾತಿಮ್ ಹುಸೇನ್ ಹಾಗೂ ವ್ಯವಸ್ಥಾಪಕ ಮನ್ಸೂರ್ ಟಿಎ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡು. GHSS ಚಂದ್ರಗಿರಿ ಶಾಲೆಯಲ್ಲಿ ವರ್ಣರಂಜಿತ ಚಿತ್ರಗಳೊಂದಿಗೆ ಏಕದಿನ ನಿಸರ್ಗ ಚಿತ್ರ ಪ್ರದರ್ಶನವನ್ನು ಆಯೋಜಿಸಲಾಗಿತ್ತು. ಪ್ರಕೃತಿಯ ಸೌಂದರ್ಯವನ್ನು ಕ್ಯಾನ್ವಾಸ್ನಲ್ಲಿ ಚಿತ್ರಿಸಿದ ನಿಸರ್ಗ ಪ್ರದರ್ಶನವು ವಿದ್ಯಾರ್ಥಿಗಳಿಗೆ ಹೊಸ ಅನುಭವ ನೀಡಿತು. ಉದುಮಾ ಶಾಸಕ ಕೆ ನೀಲಕಂಠನ್ ಚಿತ್ರ ಪ್ರದರ್ಶನವನ್ನು ಉದ್ಘಾಟಿಸಿದರು. ವರ್ಣರಂಜಿತ ನೋಟಗಳೊಂದಿಗೆ GHSS ಚಂದ್ರಗಿರಿಯಲ್ಲಿ ಏಕದಿನ ನಿಸರ್ಗ ಚಿತ್ರ ಪ್ರದರ್ಶನವನ್ನು ಆಯೋಜಿಸಲಾಗಿತ್ತು. ಶಾಲೆಯ ಚಿತ್ರಕಲಾ ಶಿಕ್ಷಕ MG ഹരിചന്ദ്രൻ നേതൃത്വದಲ್ಲಿ ഈ സുന്ദര ചിത്ര പ്രദർശനವನ್ನು ആയോജിಸಲಾಗಿತ್ತು. ഏകദേശം ഞാൻ വരച്ച ഒരു 100ഓളം ചിത്രങ്ങളാണ് ഇവിടെ പ്രദർശിപ്പിക്കുന്നത്. അതിൻ്റെ ഹൈലൈറ്റ് എന്ന് പറയുന്നത് പ്രകൃതിയെ നിരീക്ഷിച്ച് കുട്ടികളുടെ മനസ്സിലേക്ക് ഉന്മേഷം അത് കൊണ്ടുവരാൻ വേണ്ടിയാണ് പ്രകൃതി നിരീക്ഷിച്ചുള്ള ചിത്രങ്ങളാണ് ഞാൻ വരച്ചിട്ടുള്ളത്. ആക്രിലിക് പെയിൻറ്റിംഗ് ആണ്. അതുകൂടാതെ കുട്ടികൾ വരച്ച ലഹരിക്കെതിരെയുള്ള കുറേ ചിത്രങ്ങളും കൂടി പ്രദർശിപ്പിക്കുന്നു ഇന്ന്. അത് കുട്ടികളുടെ ലഹരിക്ക് വിരുദ്ധമായി പ്രവർത്തിക്കുന്ന കുട്ടികൾക്ക് മനസ്സിലേക്ക് തട്ടാൻ വേണ്ടിയാണ് ആ ചിത്രം കൂടി. അപ്പോൾ പ്രകൃതിയെ നിരീക്ഷിച്ച് ഉള്ള അവർക്ക് മനസ്സിന് ഉന്മേഷം നൽകാൻ വേണ്ടിയാണ് ഇന്നത്തെ ഈ അധ്യയന വർഷം 2026-27 വർഷത്തെ ഈ അധ്യയന വർഷത്തിൻ്റെ തുടക്കമാണ് ഇന്ന് ഈ ചിത്ര പ്രദർശനം നടത്തുവാൻ തീരുമാനിച്ചിട്ടുള്ളത്. ಪ್ರಕೃತಿ ಸಂರಕ್ಷಣೆ ಹಾಗೂ ಮಾದಕ ದ್ರವ್ಯ ವಿರೋಧಿ ಜಾಗೃತಿಯ ಸಂದೇಶವನ್ನು ಸಮಾಜಕ್ಕೆ ತಲುಪಿಸುವ ಉದ್ದೇಶದಿಂದ ಆಯೋಜಿಸಲಾದ ಈ ಚಿತ್ರ ಪ್ರದರ್ಶನವು ಪ್ರಕೃತಿಯ ಸುಂದರ ದೃಶ್ಯಗಳೊಂದಿಗೆ ವಿಸ್ಮಯಕಾರಿಯಾಗಿದೆ ಎಂದು ಹೇಳಲಾಗುತ್ತದೆ. ಕ್ಯಾನ್ವಾಸಿನಲ್ಲಿ ಪ್ರಕೃತಿಯ ಸೌಂದರ್ಯವನ್ನು ಚಿತ್ರಿಸಿದ ನಿಸರ್ಗ ವಿದ್ಯಾರ್ಥಿಗಳಿಗೆ ಹೊಸ ಅನುಭವವನ್ನು ನೀಡಿತು. ಉದುಮಾ ಶಾಸಕ ಕೆ ನೀಲಕಂಠನ್ ಚಿತ್ರ ಪ್ರದರ್ಶನವನ್ನು ಉದ್ಘಾಟಿಸಿದರು. ചന്ദ്രഗിരി സ്കൂളിൻ്റെ ഡ്രോയിങ് മാസ്റ്റർ ശ്രീ ഹരിചന്ദ്രൻ്റെ നേതൃത്വത്തിൽ നമ്മുടെ നാടിൻ്റെ പ്രകൃതി സൗന്ദര്യങ്ങൾ അത് വരച്ച് കാണിച്ചുകൊണ്ട് നടത്തിയ ഈ ചിത്ര പ്രദർശനം, അതോടൊപ്പം തന്നെ കുട്ടികളുടെയും നേതൃത്വത്തിൽ ഇതിലും ഒരു കലാ ആസ്വാദകൻ എന്ന് പറയാതിരിക്കാൻ നിർവാഹമില്ല. ഇന്നത്തെ പ്രത്യേക ഈ കാലഘട്ടത്തിൽ നമുക്കറിയാം, ഓപ്പറേഷൻ തൂഫാൻ എന്ന രാസലഹരി മയക്കുമരുന്നിനെതിരെ അതിശക്തമായ പോരാട്ടവുമായി കേരളത്തിലെ ഗവൺമെൻറ് മുന്നോട്ട് പോകുമ്പോൾ ആ വിഷയവുമായി ബന്ധപ്പെട്ടുകൊണ്ട് അതിൻ്റെ ചിത്രം വരച്ചു കാണിച്ചുകൊണ്ട് ജനങ്ങളെ ബോധവൽക്കരിച്ചുകൊണ്ട് മുന്നോട്ട് പോകുന്ന ഒരു പുതിയ കാഴ്ചപ്പാട്, ഈ കാഴ്ചപ്പാട് നാളെ നമ്മുടെ ഭാവി തലമുറകൾക്ക് ഉപകരിക്കട്ടെ എന്ന് ഞാൻ ആശംസിക്കുകയാണ്.
ಮುಖ್ಯೋಪಾಧ್ಯಾಯ ರಾಧಾಕೃಷ್ಣ ಆರ್, ಪಂಚಾಯತ್ ಅಧ್ಯಕ್ಷ ಆಯಿಷಾ ಅಬುಬಕರ್, ಪಿಟಿಎ ಅಧ್ಯಕ್ಷ ಮುಹಮ್ಮದ್ ಕೋಳಿ ಅಡುಕಂ, ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ഭാഗവഹിಸಿ ചിത്ര പ്രദർശനಕ್ಕೆ ഭേಟಿ നീಡಿದರು. നമ്മുടെ സർക്കാരിൻ്റെ തൂഫാൻ പരിപാടിയായിട്ട് ബന്ധപ്പെട്ട് നമ്മുടെ കുട്ടികൾ കുറേ സൃഷ്ടികൾ ഉണ്ടാക്കിയിട്ടുണ്ട്. അതുകൂടാതെ പ്രകൃതിയോട് ഇണങ്ങുന്ന രീതിയിലുള്ള ചിത്രങ്ങൾ ഒരു പ്രദർശനത്തിന് വേണ്ടി നിസർഗ എന്നൊരു പരിപാടി ചിത്ര പ്രദർശനം നമ്മളിവിടെ സ്കൂളിൽ ഇപ്രാവശ്യം ഇത്രയും പെട്ടെന്ന് ചെയ്ത് നമ്മൾ നേരത്തെ ചെയ്യണമെന്ന് വിചാരിച്ചതാണ്. ഇപ്പോൾ നമ്മുടെ സ്കൂളിലെ ആർട്ട് മാഷ് ഹരിശ്ചന്ദ്ര മാഷാണ്. നമ്മുടെ ചന്ദ്രഗിരി സ്കൂളിൽ നമ്മുടെ ഹരിചന്ദ്രൻ മാഷ് വരച്ച ചിത്രമാണിത്. ഇതിൽ കുറേ കാര്യങ്ങൾ പഠിക്കാനുണ്ട്. നല്ല രീതിയിലാണ് മാഷ് ചിത്രം വരച്ചിട്ടുള്ളത്. അപ്പോൾ ഹരിചന്ദ്രൻ മാഷ് നമ്മളെ ചെമ്മനാട് ഗ്രാമപഞ്ചായത്തിൻ്റെ 15ാം വാർഡിലത്തെ നമ്മളെ വോട്ടറും കൂടിയാണ്. വളരെയധികം സന്തോഷമുണ്ട്. ഇനിയും മാഷിന് ഇതുപോലെ നല്ലൊരു ചിത്രകാരനാവാൻ എല്ലാവിധ ആശംസകളും നേരുന്നു. നിസർഗ ചിത്ര പ്രദർശനം നമ്മുടെ സ്കൂളിലെ ഡ്രോയിങ് മാഷ് ശ്രീ ഹരിചന്ദ്രൻ മാഷിൻ്റെ നേതൃത്വത്തിലാണ് ഇത്തരമൊരു ചിത്ര പ്രദർശന പരിപാടി ഇവിടെ നടക്കുന്നത്. പ്രകൃതിക്ക് ഊന്നൽ നൽകിക്കൊണ്ട് അതുപോലെ തന്നെ നമ്മുടെ നാട്ടിലെ പിടിച്ചുകൊണ്ടിരിക്കുന്ന ലഹരിക്കെതിരെ അതിന് പ്രതിഷേധം അറിയിച്ചുകൊണ്ടുള്ള ഒരു ചിത്ര പ്രദർശനമാണ് ഇവിടെ നടക്കുന്നത്. നമ്മുടെ സ്കൂളിലെ കുട്ടികളും ಅಧ್ಯಾಪಕರು ചേർന്ന് ഒരുക്കിയ ಈ പരിപാടിക്ക് ಎಲ್ಲವಿಧ ಆಶಂಸೆಗಳು നേരുന്നു. ಪ್ರಕೃತಿ ಸಂರಕ್ಷಣೆ ಹಾಗೂ ಮಾದಕ ದ್ರವ್ಯ ವಿರೋಧಿ ಚಟುವಟಿಕೆಗಳ ಮಹತ್ವವನ್ನು ಚಿತ್ರಗಳ ಮೂಲಕ ಸುಂದರವಾಗಿ ಪ್ರಸ್ತುತಪಡಿಸಿದ ಪ್ರದರ್ಶನವು ಸಂದರ್ಶಕರ ಗಮನ ಸೆಳೆಯಿತು. ನ್ಯೂಸ್ ಬ್ಯೂರೋ ಕಾಸರಗೋಡು. ಜಿಎಚ್ಎಸ್ಎಸ್ ಚಂದ್ರಗಿರಿ ಶಾಲೆಯಲ್ಲಿ ಎಸ್ಎಸ್ಎಲ್ಸಿ +2 ಪರೀಕ್ಷೆಯಲ್ಲಿ ಪೂರ್ಣ ಎ+ ಪಡೆದ ವಿದ್ಯಾರ್ಥಿಗಳನ್ನು ತಂಬು ಮೇಲ್ಪರಂಬ ಅಭಿನಂದಿಸಲಾಯಿತು. ಹಲವು ಮಂದಿ ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ತಂಬು ಅಧ್ಯಕ್ಷ ವಿಜಯನ್ ಮಾಸ್ಟರ್ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೆಯಿತು. ಚಂದ್ರಗಿರಿ ಸರ್ಕಾರಿ ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ ಎಸ್ಎಲ್ಸಿ ಹಾಗೂ +2 ಪರೀಕ್ಷೆಯಲ್ಲಿ ಎ+ ಪಡೆದ ವಿದ್ಯಾರ್ಥಿಗಳನ್ನು ತಂಬು ಮೇಲ್ಪರಂಬ ವತಿಯಿಂದ ಅಭಿನಂದಿಸಲಾಯಿತು. ಜಯಲಕ್ಷ್ಮಿ ಸಿಎ, ಉದುಮ ಶಾಸಕ ಕೆ ನೀಲಕಂಠನ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ആ മേഖലകളെ ഉദ്ദേശിച്ചുകൊണ്ടാണ് നമുക്കറിയാമല്ലോ ഇന്ന് നമ്മുടെ ഗവൺമെൻറ് തന്നെ, കാരണം നമ്മുടെ നാടുകളിൽ നിന്നും ഇപ്പോൾ SLC അല്ലെങ്കിൽ +2 പഠിച്ച കുട്ടികളൊക്കെ ഇന്ന് ഉന്നത വിദ്യാഭ്യാസത്തിനും ജോലിക്കും വേണ്ടി ഒരു പാർട്ട് ടൈം ജോലിക്കും വേണ്ടി വിദേശ രാഷ്ട്രങ്ങളെ ആശ്രയിക്കുന്ന ആ രീതി, അതിലൊരു മാറ്റമുണ്ടാകണം എന്ന ഉദ്ദേശത്തോടു കൂടി വിദേശ യൂണിവേഴ്സിറ്റികൾ കേരളത്തിൽ ആരംഭിച്ചുകൊണ്ട് നമ്മുടെ പഠിക്കാൻ മിടുക്കരായ കുട്ടികളുടെ അവരുടെ അവർക്ക് വേണ്ടിയുള്ള ഒരു യൂണിവേഴ്സിറ്റി സ്ഥാപിച്ചുകൊണ്ട് അവർക്ക് പഠിക്കാനുള്ള ഒരു സൗകര്യം കേരളത്തിൽ ഒരുക്കിക്കൊണ്ട് അവരുടെ കഴിവ് നമ്മുടെ ഈ സംസ്ഥാനത്തിന് ഉപയോഗപ്പെടുത്തുവാൻ വേണ്ടിയുള്ള സമഗ്രമായ ദൗത്യവുമായിട്ടാണ് ഇന്നത്തെ ഗവൺമെൻറ് മുന്നോട്ട് പോയിക്കൊണ്ടിരിക്കുന്നത്. കാരണം നമുക്കറിയാം പല വീടുകളിൽ ഇപ്പോൾ നമുക്കറിയാം നമ്മുടെ കുട്ടികളൊക്കെ SLC +2 കഴിഞ്ഞാൽ നേരെ വിദേശങ്ങളിൽ പോവുകയാണ്. ഇവിടെ മാതാപിതാക്കൾ ഇത്രയും പഠിപ്പിച്ച് വലിയ ഇതാക്കിയ മാതാപിതാക്കൾക്ക് പോലും അവസാന ഘട്ടത്തിൽ മക്കളില്ലാതെ അവരൊക്കെ വിദേശത്ത് തന്നെ താമസിക്കുന്ന അവസ്ഥ വരുമ്പോൾ ഉണ്ടാകുന്ന പ്രയാസം അത് ഒഴിവാക്കുവാൻ വേണ്ടിയാണ് ഗവൺമെൻറ് ശക്തമായി കേരളം ഒരു വൃദ്ധസദന നാട് എന്ന് മാറ്റിയെടുക്കാൻ വേണ്ടിയുള്ള ശ്രമകരമായ ദൗത്യമായി മുന്നോട്ട് പോകും. അതുകൊണ്ട് എനിക്ക് നിങ്ങളോട് പറയാനുള്ളത്, കുട്ടികളോട്, ഇവിടെ നമുക്ക് എല്ലാ സൗകര്യങ്ങളും നമ്മുടെ നാടിനകത്തുണ്ടാകും. പക്ഷേ നിങ്ങൾക്ക് എവിടെ പോയാലും നമ്മുടെ നാടിനെ മറന്നുകൊണ്ടുള്ള ഒരു പ്രവർത്തനം നിങ്ങളുടെ ഭാഗത്ത് ഉണ്ടാകരുത് എന്ന് നാടിനെ ഓർമ്മിക്കണം. നമുക്കറിയാം നമ്മുടെ നാടിനകത്ത് ഇപ്പോൾ തന്നെ നമുക്ക് ആവശ്യമായ ഡോക്ടർമാരില്ല, നമുക്ക് ആവശ്യമായ അധ്യാപകരില്ല, നമുക്ക് ആവശ്യമായ എഞ്ചിനീയർമാരില്ല, നമുക്ക് ആവശ്യമായ മറ്റു തലത്തിലുള്ള ജീവനക്കാരില്ല. അപ്പോൾ ഒരുപാട് പ്രയാസങ്ങൾ അനുഭവിക്കുന്ന ഏറ്റവും പിന്നോക്കം നിൽക്കുന്ന ഒരു ജില്ല എന്നുള്ളത് തന്നെ പഠിച്ച കുട്ടികൾ ഇവിടെ തന്നെ പഠിച്ചുകൊണ്ട് ഇവിടെ തന്നെ സർക്കാർ സർവീസിലോ അല്ലെങ്കിൽ പൊതുമേഖലാ സ്ഥാപനങ്ങളിലോ ജോലി ചെയ്തുകൊണ്ട് നമ്മുടെ നാടിനെ സേവിച്ചുകൊണ്ട് മുന്നോട്ട് പോകുന്ന പ്രവർത്തനങ്ങൾക്ക് നേതൃത്വം കൊടുക്കണം എന്ന് പറഞ്ഞ് ഞാൻ ആഗ്രഹിക്കുകയാണ്. ಚೆಮ್ಮನಾಡು ಪಂಚಾಯತ್ ಅಧ್ಯಕ್ಷೆ ಆಯಿಷಾ ಅಬೂಬಕರ್ ಮುಖ್ಯ ಅತಿಥಿಯಾಗಿದ್ದರು. ತಂಬು ಅಧ್ಯಕ್ಷ ವಿಜಯನ್ ಅಧ್ಯಕ್ಷತೆ ವಹಿಸಿದರು. ಚೆಮ್ಮನಾಡು ಗ್ರಾಮ ಪಂಚಾಯತ್ ವಾರ್ಡ್ ಮೆಂಬರ್ ಹಸನ್ ವಳ್ಳಿಯೋಡ್, ಇಲಿಯಾಸ್ ಕಟ್ಟಕಲ್, ಮೊಹಮ್ಮದ್ ಕೋಳ್ಯಡ್ಕ, ಶಾಲಾ ಮುಖ್ಯೋಪಾಧ್ಯಾಯ ರಾಧಾಕೃಷ್ಣ, ಚಂದ್ರಗಿರಿ ಕ್ಲಬ್ ಕಾರ್ಯದರ್ಶಿ ಅಬ್ದುಲ್ ಖಾದರ್ ಚಟ್ಟಂಜಲ್, ಶಿಹಾಬ್ ತಂಗಳ್ ಹಾಗೂ ತಂಬು ಸದಸ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಪ್ರಧಾನ ಕಾರ್ಯದರ್ಶಿ ಯೂಸುಫ್ ಮೇಲ್ಪರಂಬ ಸ್ವಾಗತಿಸಿ ಕೋಶಾಧಿಕಾರಿ EB ಮೊಹಮ್ಮದ್ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು.
ಕಾಸರಗೋಡು ಮುಗ್ರಾಲ್ನಲ್ಲಿ ಅಂತರರಾಜ್ಯ ಕಾರ್ಮಿಕನ ಮೇಲೆ ಭೀಕರ ಹಲ್ಲೆ, ಆರೋಪಿಗಳಿಂದ ಯುವಕನಿಗೆ ಸೀಮೆ ಎಣ್ಣೆ ಸುರಿದು ಬೆಂಕಿ ಹಚ್ಚಲು ಯತ್ನ. 1 ಕೋಟಿ ರೂಪಾಯಿ ಮೌಲ್ಯದ ಚಿನ್ನ ನೀಡುವುದಾಗಿ ಭರವಸೆ ನೀಡಿ 93 ಲಕ್ಷ ರೂಪಾಯಿ ವಂಚಿಸಲಾಗಿದೆ ಎಂದು ದೂರು. ಕಾಸರಗೋಡಿನ ವೈದ್ಯ ಸೇರಿದಂತೆ 2 ವಿರುದ್ಧ ಪ್ರಕರಣ ದಾಖಲು. ಜಿಲ್ಲೆಯಲ್ಲಿ +1 ತರಗತಿಗಳು ಪ್ರಾರಂಭವಾದ ಕೆಲವೇ ದಿನಗಳಲ್ಲಿ ಭುಗಿಲೆದ್ದ ರ್ಯಾಗಿಂಗ್ ವಿವಾದ. ವಿದ್ಯಾನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ರ್ಯಾಗಿಂಗ್ಗೆ ಸಂಬಂಧಿಸಿ 20 ಮಂದಿ ವಿರುದ್ಧ ಪ್ರಕರಣ ದಾಖಲು. ಕಾಸರಗೋಡು ಮಡಿಕೇಯಿನಲ್ಲಿ ಕೆಎಸ್ಇಬಿ ಉದ್ಯೋಗಿಯೊಬ್ಬರು ವಿದ್ಯುತ್ ಆಘಾತದಿಂದ ಸಾವು. ಕೊಲ್ಲೂರಿನ ಮಧುರಂಬಾಡಿ ನಿವಾಸಿ ಭರತನ್ ಮೃತಪಟ್ಟ ದುರ್ದೈವಿ. ಕಾಸರಗೋಡಿನ ಮಡೋನಾ ಎಯುಪಿ ಶಾಲೆಯ ನೂತನ ಅಡುಗೆ ಮನೆಯ ಉದ್ಘಾಟನೆ, ಶಾಸಕ ಕಲ್ಲಟ್ರ ಮಾಹಿನ್ ಹಾಜಿಯವರಿಂದ ಉದ್ಘಾಟನೆ. ಕಯ್ಯಾರ ಕಿಂಗಣ್ಣ ರೈ ಸ್ಮಾರಕ ಕನ್ನಡ ಭವನ ಉದ್ಘಾಟನಾ ಪೂರ್ವಭಾವಿ ಸಭೆ. ಕರ್ನಾಟಕ ಗಡಿ ಪ್ರಾದೇಶಿಕ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಸೋಮಣ್ಣ ಬೇವಿನಮರದ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಹಲವು ಮಂದಿ ಭಾಗಿ. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು.